ನಮಸ್ಕಾರ ಎಲ್ಲರಿಗೂ. ಶತ್ರು ಬಾಧೆಯಿಂದ ಮುಕ್ತಿಯನ್ನ ಹೊಂದಲಿಕ್ಕೆ ಇಲ್ಲಿ ಒಂದಷ್ಟು ಪರಿಹಾರಗಳನ್ನ ಕೊಡ್ತಾ ಇದ್ದೀನಿ. ಅದನ್ನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಕ್ಕಪಕ್ಕದವ್ರು ಇರಬಹುದು, ನಿಮ್ಮ ಕಲೀಗ್ಸ್ ಇರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ನಿಮ್ಮ ರಿಲೇಟಿವ್ಸ್ ಇರಬಹುದು, ಯಾರಾದ್ರೂ ನಿಮಗೆ ಕಾಟವನ್ನ ಕೊಡ್ತಾ ಇದ್ರೆ, ತೊಂದರೆಯನ್ನ ಉಂಟು ಮಾಡ್ತಾ ಇದ್ರೆ, ಅದ್ರ ಸಲುವಾಗಿ ಈ ರೆಮಿಡಿಗಳನ್ನ ಫಾಲೋ ಮಾಡಿಬಿಟ್ಟು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಂದ್ರೆ ಪ್ರತಿ ಶನಿವಾರ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳೆಣ್ಣೆನ ನಿಮ್ಮ ತಲೆ ಮೇಲಿಂದ 13 ಬಾರಿ ನಿವಾಳಿಸ್ಕೊಂಡ್ಬಿಟ್ಟು ಅಲ್ಲಿ ದೀಪ ಹಚ್ಚಲಿಕ್ಕೆ ಕೊಡ್ಬೇಕಾಗತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ 11 ಶನಿವಾರ, ತುಂಬಾ ಜಾಸ್ತಿ ಶತ್ರುಗಳಿದ್ರೆ ಒಂದು 21 ವಾರಗಳ ಕಾಲ ಮಾಡಿ. 11 ಶನಿವಾರಗಳೊಳಗೆ ನಿಮಗೆ ಕ್ಲಿಯಾರಿಟಿ ಬಂದ್ಬಿಡತ್ತೆ. ಜೊತೆಗೆ ಸಂಕಲ್ಪದಿಂದ 11 ಪ್ರದಕ್ಷಿಣೆಗಳನ್ನ ಹಾಕಿ, ಇವರಿಂದ ತುಂಬಾ ನನಗೆ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಅವರಿಂದ ನನಗೆ ಶತ್ರು ಕಾಟ ಬಾಧೆಯಿಂದ ನನಗೆ ಮುಕ್ತಿಯನ್ನ ಕೊಡುವಂತ ತಿಳ್ಕೊಂಡ್ಬಿಟ್ಟು ಆಂಜನೇಯನನ್ನ ಪ್ರೇ ಮಾಡ್ಬೇಕು. ಸಾಧ್ಯವಾದ್ರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಹನುಮಾನ್ ಚಾಲೀಸ ಏನ್ ಬರತ್ತಲ್ಲ ಅದನ್ನ ಒಂದ್ಸಾರಿ ಪಠಿಸ್ಬೇಕಾಗತ್ತೆ. ಹನುಮಾನ್ ಚಾಲೀಸ ಯಾರಿಗೆ ಹೇಳಿಕ್ ಬರಲ್ಲ ಅಂತವರು ಓಂ ಹಂ ಹಣಮತೆ ನಮಃ ಅಂತ ತಿಳ್ಕೊಂಡ್ಬಿಟ್ಟು ಬೀಜ ಮಂತ್ರವನ್ನ ಪಠಿಸ್ತಾ ಹೋಗಿ. ಇದರಿಂದ ಕೂಡ ನಿಮ್ಗೆ ಕ್ಲಿಯಾರಿಟಿ ಸಿಗ್ತಾ ಹೋಗುತ್ತೆ. ಇದು ಫಸ್ಟ್ ರೆಮಿಡಿ. ಸೆಕೆಂಡ್ ಬಂದ್ಬಿಟ್ಟು ಈ ದುರ್ಗಾ ಕವಚ. ದುರ್ಗಾ ದೇವಿ ನಮಗೆ ರಕ್ಷಣೆ ಕೊಡುವಂತ ದೇವಿ. ಮತ್ತೆ ಯಾರು ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಆ ದೇವಿ, ಆ ತಾಯಿಗೆ, ಅಮ್ಮನವರಿಗೆ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಓಂ ರೀಂ ದುಮ್ ದುರ್ಗಾಯ ನಮಃ, ಓಂ ರೀಂ ದುಮ್ ದುರ್ಗಾಯ ನಮಃ ಅನ್ನುವಂತ ಮಂತ್ರವನ್ನ ಯಥೇಚ್ಛವಾಗಿ ನಾವು ಹೇಳ್ತಾ ಇದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಶತ್ರುಗಳು ತಮ್ಮಷ್ಟಕ್ಕೆ ತಾವು ಉಳ್ಕೊಂಡ್ಬಿಡ್ತಾರೆ. ಏನಾದ್ರೂ ನೆಗೆಟಿವ್ ಮಾಡ್ಲಿಕ್ಕೆ ಹೋದ್ರೆ ಅವರಿಗೆ ಅದು ಏನಾಗತ್ತೆ, ರಿವರ್ಸ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಈ ಮಂತ್ರ ಏನಿದೆ ಅಲ್ಲ, ತುಂಬಾ ಅದ್ಭುತವಾದಂತ ಮಂತ್ರ. ಇದನ್ನು ಕೂಡ ನಾವು ಬೆಳಗ್ಗೆ 108 ಬಾರಿ, ಸಾಯಂಕಾಲ 108 ಬಾರಿ ಹೇಳ್ಕೋಬಹುದು. ಅಥವಾ ತುಂಬಾನೇ ಪ್ರಾಬ್ಲಮ್ಸ್ ಇದ್ದರೂ ಯಥೇಚ್ಛವಾಗಿ ಕಂಟಿನ್ಯೂಸ್ ಆಗಿ ಈ ಮಂತ್ರವನ್ನ ಚಾಂಟ್ ಮಾಡ್ತಾ ಇದ್ರೆ ಒಂದು ರಕ್ಷಾ ಕವಚದ ತರ ನಿಮ್ಗೆ ವರ್ಕ್ ಆಗತ್ತೆ. ಯಾವುದು ನೆಗೆಟಿವ್ ಇಫೆಕ್ಟ್ ನಿಮ್ಮನ್ನ ಟಚ್ ಮಾಡ್ಲಿಕ್ಕೆ ಆಗಲ್ಲ. ಇದು ಒಂದು ರೆಮಿಡಿನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಶತ್ರುಗಳನ್ನ ಓಡಿಸ್ಬೇಕು, ಮತ್ತೆ ನಿಮ್ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮಗಳು, ಕೆಟ್ಟ ಪ್ರಭಾವಗಳು ಅವ್ರದ್ದು ಬೀಳಬಾರದು ಅಂತ ತಿಳ್ಕೊಂಡ್ಬಿಟ್ಟು ಸಂಜೆ ಹೊತ್ನಲ್ಲಿ ಶನಿವಾರ ದಿನ ಏನ್ ಮಾಡ್ಬೇಕು, ಒಂದು ಹಿಡಿ ಕಲ್ಲುಪ್ಪನ್ನ ತಕೊಂಡ್ಬಿಟ್ಟು 3 times ಈ ಆಂಟಿ ಕ್ಲಾಕ್ ವೈಸ್ 3 times ತಲೆ ಮೇಲಿಂದ ನಿವಾಳಿಸಿ ಅದನ್ನ ನಿಮ್ಮ ಎಡಗಡೆ ಸೈಡು ಏನ್ ಮಾಡ್ಬೇಕು, ಮನೆಯಿಂದ ಆಚೆ ಹೋಗ್ಬಿಟ್ಟು ಚೆಲ್ಬೇಕಾಗತ್ತೆ. ಈ ಒಂದಷ್ಟು ಸಣ್ಣ ಪುಟ್ಟ ರೆಮಿಡಿಗಳನ್ನ ಮಾಡ್ಕೊಂಡು ಶತ್ರು ಬಾಧೆಯಿಂದ ಮುಕ್ತಿಯನ್ನ ಹೊಂದಿ ನೆಗೆಟಿವ್ ಇಫೆಕ್ಟ್ ದಿಂದ ಪ್ರೊಟೆಕ್ಷನ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಕಮೆಂಟ್ ಬಾಕ್ಸ್ ನಲ್ಲಿ ಓಂ ರೀಂ ದುಮ್ ದುರ್ಗಾಯ ನಮಃ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ನಮಸ್ಕಾರ.